ಇವತ್ತಾದ್ರೆ ಪಂಚಮುಖಿ ಜಾತ್ರೆಗೆ ಬಂದಿದ್ದೀನಿ. ಇದು ನೈಟ್ ಒಂದ್ ದಿವಸ ಮುಂಚೆನೆ ಹೋಗಿ ಸ್ಟೇ ಮಾಡಕ್ ಹೋದ್ವಿ. ನೈಟ್ ಅಲ್ಲಾದ್ರೆ ತುಂಬಾ ಜನ ಬಂದು ಜಾಗಗಳೆಲ್ಲ ಇಟ್ಕೊಂತವ್ರೆ. ಈ ತೆಂಗಿನಕಾಯಿ ನೋಡಿ ಸುಮಾರು 1,00,000 ಕಾಯಿಗಳು ಇರ್ತವೆ. ಅದೇ ಬೆಳಿಗ್ಗೆ ಎಲ್ಲ ಫ್ರೆಶ್ ಅಪ್ ಆಗಿ ಬಂದೆ. ನಾನು ಇದೇ ಫಸ್ಟ್ ಟೈಮ್ ಬಂದಿದ್ದು ಜಾತ್ರೆಗೆ, ಯಾವಾಗೂ ಬಂದಿರ್ಲಿಲ್ಲ. ಹೆಂಗ್ ನಡೆಯುತ್ತೆ, ಹೆಂಗಾಗುತ್ತೆ, ಏನು ಅಂತ ನಿಮ್ಗೆ ಫುಲ್ ಡೀಟೇಲ್ ಆಗಿ ತಿಳಿಸ್ತೀನಿ. ನಾನು ಇದೇ ಫಸ್ಟ್ ಟೈಮ್ ತಾನೆ, ನನಗೂ ಅಷ್ಟೊಂದು ಗೊತ್ತಿಲ್ಲ ಈ ಜಾತ್ರೆ ಬಗ್ಗೆ. ಈ ದೇವಸ್ಥಾನ ಎಂಟ್ರೆನ್ಸ್ ನೈಟ್ ಅಲ್ಲಿ ತೋರಿಸುತ್ತೆ, ಅಷ್ಟೊಂದು ಕಾಣಿಸಿರಲ್ಲ ನಿಮ್ಗೆ. ರೋಡ್ಗೆ ದೇವಸ್ಥಾನ ಎಂಟ್ರೆನ್ಸ್ ಬರುತ್ತೆ, ಆದ್ರೆ ಹಿಂದೆಯಿಂದ ಹೋಗ್ಬೇಕು ದರ್ಶನಕ್ಕೆ. ದರ್ಶನಕ್ಕೆ ಹೋಗೋ ಜಾಗದಲ್ಲಿ ದೊಡ್ಡ ದೊಡ್ಡ ಕಲ್ಲುಗಳಿದಾವೆ. ಆ ಕಲ್ಲಿಗೆ ಒಂದೊಂದು ಹಿಸ್ಟ್ರಿ ಐತಂತೆ. ಅದ್ರ ಮೇಲೆ ಬರ್ದವ್ರೆ, ಹೆಸರುಗಳು ಬರ್ದವ್ರೆ, ಡೀಟೇಲ್ ಆಗಿ ಅಷ್ಟೊಂದಿಲ್ಲ. ಇದಾದ್ರೆ ಪುಷ್ಪಕ ವಿಮಾನ ದೊಡ್ಡದಾಗೈತೆ ಕಲ್ಲು ಮಾತ್ರ. ಅದೇ ಟೈಪ್ ಸುಮಾರು ಕಲ್ಲುಗಳಿದಾವೆ ಈ ಸೈಡ್, ಬಂಡೆ ಕಲ್ಲುಗಳು ಕಾಲದಿಂದ ಬಂದಿರೋದು. ಹಂಗೆ ಹೆಸರಿಕ್ಕಿ ಪೂಜೆ ಮಾಡ್ತಾರೆ ಈ ಸೈಡ್. ಇದೇ ದೇವಸ್ಥಾನ ಎಂಟ್ರೆನ್ಸ್. ದರ್ಶನಕ್ಕೆ ಹೋಗೋ ದಾರಿ. ಹೆಂಗೋ ಬೆಳಗ್ಗೆ ಬಂದಿದ್ದೆ ದರ್ಶನಕ್ಕೆ, ಜನ ಕಮ್ಮಿ ಇದ್ರು. ಮಧ್ಯಾಹ್ನ ಟೈಮ್ ಹೋಗಿದ್ರೆ ಫುಲ್ ರಶ್ ಇರ್ತಾ ಇದ್ರು. ಬೆಳಗ್ಗೆನೆ ಹೊರಟೋಗ್ಬಿಟ್ಟೆ ದರ್ಶನಕ್ಕೆ. ಇಲ್ಲಾದ್ರೆ ಬಿಸಿಲು ತುಂಬಾ ಜಾಸ್ತಿ ಐತೆ. ಎಷ್ಟ್ ಜನ ಕ್ಯೂ ಆಗ್ಬಿಟ್ಟವ್ರ ಅವಾಗ ಬೆಳಗ್ಗೆನೆ. ಅನ್ನಂತವ್ರು ಎಷ್ಟ್ ಜನ ಬಂದಿರ್ತಾರೋ, ಬೆಳಗ್ಗೆನೆ ದರ್ಶನ ಆಗ್ಬಿಡುತ್ತೆ, ಖಾಲಿ ಆಗಿರುತ್ತೆ ಅಂತ. ದೊಡ್ಡ ಕಾಲಿಗೆ ಆಂಜನೇಯ ಚಿತ್ರ ಬಿಡಿಸೋರು, ಸಖತ್ತಾಗೈತೆ ನೋಡಕ್. ಮತ್ತೆ ಕೆಳಗಡೆನೆ ಕಾಸು ಅನ್ಸೋದು, ಏನನ್ನ ಇದ್ರೆ ಆಗುತ್ತಂತೆ ಅಂಟ್ಕೊಂಡ್ರೆ. ಅದೆಲ್ಲ ಮೆಚ್ಚೆ ಹಂಗೆ ದರ್ಶನ ಸೈಡ್ಗೆ ಹೋದೆ. ದರ್ಶನಕ್ಕೆ ಹೋಗೋ ಮುಂಚೆನೆ ಇಲ್ಲಿ ಕಾಯಿ ಕೊಟ್ಟು ಎಲ್ಲ ಓಡಿಸ್ಕೊಂಡು ಹೋಗ್ಬೇಕು. ಅದಕ್ಕೆ ಫ್ರೀ ಅಲ್ಲ ಚಾರ್ಜ್, ಅದಕ್ಕೂ ಚಾರ್ಜ್ ತಗೊಂತಾರೆ ಒಂದೊಂದ್ ಕಾಯಿಗಂತ. ಕಾಯಿ ಎಲ್ಲ ಓಡಿಸ್ಕೊಂಡು ದರ್ಶನ ಸೈಡ್ ಹೋದೆ. ಇಲ್ಲಿ ಟ್ಯೂಬ್ ಲೈಟ್ ಕೊಡ್ತಾರೆ. ಟ್ಯೂಬ್ ಲೈಟ್ ಕೊಡೋದು ಏನಕ್ಕಮ್ಮ ಅಂದ್ರೆ ನಮ್ಮ ಮನೆ ಕೂಡ ಹಂಗೆ ಬೆಳಕಂಗೆ ಇರ್ಬೇಕು ಯಾವತ್ತಿಗೂ ಅಂತ, ಅದಕ್ಕೊಂದು ಅರಿಕೆ ಅಂತೆ. ಮತ್ತೆ ಎಂಟ್ರೆನ್ಸ್ ಬಂದೆ. ಒಳಗಡೆ ಗರ್ಭಗುಡಿದಲ್ಲಿ ವಿಡಿಯೋ ತೆಗಿಬಾರ್ದಂತ ಬೋರ್ಡ್ ಹಾಕ್ಬಿಟ್ಟವ್ರೆ. ದರ್ಶನ ಮಾಡ್ಕೊಂಡ್ ಬಂದ್ಬಿಟ್ಟೆ. ಒಳ್ಳೆ ದರ್ಶನ ಆಯ್ತು. ಆದ್ರೆ ನನ್ಗಾದ್ರೆ ಪಂಚಮುಖಿ ದೇವಸ್ಥಾನಕ್ಕೆ ಇದೆ ಫಸ್ಟ್ ಟೈಮ್ ಬಂದಿದ್ದು. ಇಲ್ಲಿ ಒಂಥರ ಎಕ್ಸ್ಪೀರಿಯನ್ಸ್ ಆಯ್ತು ಹೊಸದಾಗೆ. ಅಂದ್ರೆ ಒಳ್ಳೆ ದರ್ಶನ ಆಯ್ತು. ಇಲ್ಲಾಂದ್ರೆ ಭಕ್ತಾದಿಗಳು ಎಲ್ಲಿ ನೋಡಿದ್ರೆ ನಮ್ಮ ಪ್ರಸಾದ ಮಾಡ್ತಾನೆ ಅವ್ರೆ. ನಮ್ ಸೈಡ್ ಮಧ್ಯಾಹ್ನ ತೇರ್ ಹೇಳಿದ್ರೆ ಇವ್ರು ನೈಟ್ ಅಲ್ಲಿ ಹೇಳಿತಾರೆ. ಇದು ನೋಡಿ ಅದಕ್ಕಂತಾನೆ ದಾರಿ ಇಕ್ಬಿಟ್ಟವ್ರೆ ನೈಟ್ ತೇರ್ ಹೇಳಿಯಕ್ಕ. ಪಂಚಮುಖಿ ಆಂಜನೇಯ ದೇವಸ್ಥಾನ ಬಗ್ಗೆ ನನ್ಗೆ ಎಷ್ಟು ತಿಳಿದೈತೋ ಅಷ್ಟು ನಿಮ್ಗೆ ಶೇರ್ ಮಾಡಿದ್ದೀನಿ. ಇನ್ನಷ್ಟು ನಿಮ್ಗೆ ಗೊತ್ತಿದ್ರೆ ನನ್ನ ಕಾಮೆಂಟ್ ಅಲ್ಲಿ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋ. ನಾನು ನೆಕ್ಸ್ಟ್ ಪಾರ್ಟ್ ಪಂಚಮುಖಿ ತೇರ್ ಎಳಿಯೋದು ವಿಡಿಯೋ ಮಾಡಾಕ್ತೀನಿ. ಬೈ ಬೈ, ಟೇಕ್ ಕೇರ್, ಟಾಟಾ.